Hello students, welcome to Durvika Academy. ಹೀಗಿದ್ರೆ ಎಲ್ಲ ಕೂಡ I hope everybody is doing fine. So PGCET 2025 ಆಪ್ಷನ್ ಎಂಟ್ರಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ತುಂಬ ಜನ ಆಲ್ರೆಡಿ 80% ಸ್ಟೂಡೆಂಟ್ಸ್ ಮಾಡಿದ್ದಾರೆ, ತುಂಬ ಜನ ಸ್ಟೂಡೆಂಟ್ಸ್ ಇನ್ನೂ ಕೂಡ ಮಾಡಿಲ್ಲ. ಸೊ ಬೇಗ ಆಪ್ಷನ್ ಎಂಟ್ರೀಸ್ನ ಮಾಡ್ರಿ. ಸೊ ಇವತ್ತೊಂದು ಈ ವಿಡಿಯೋದಲ್ಲಿ ದಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಚಾಯ್ಸ್ ಎಂಟ್ರೀಸ್. ಚಾಯ್ಸ್ ಎಂಟ್ರಿ ಅಂದರೆ ಏನು, ದಟ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ನಾನು ಮುಂಚೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಚಾಯ್ಸ್ ಎಂಟ್ರಿ ಏನು ಅಂದರೆ ಏನು ಅಂತ ಹೇಳಿದ್ದೀನಿ. ತುಂಬ ಜನ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಚಾಯ್ಸ್ ಎಂಟ್ರಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂದರೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ರೈಟ್, ಫೈನ್. ಸೊ ಬಿಫೋರ್ ಗೆಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಐ ಜಸ್ಟ್ ವಾಂಟ್ ಟು ಅಪ್ಡೇಟ್ ಎರಡು ಥಿಂಗ್ಸ್ನ ಅಪ್ಡೇಟ್ ಮಾಡಬೇಕು. ಸೊ ಏನಂದರೆ ತುಂಬ ಜನ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಡಿಗ್ರಿ ಕ್ವಾಲಿಫಿಕೇಶನ್ ಕೇಳ್ತಾರೆ, ಅಂದರೆ ಕ್ವಾಲಿಫಿಕೇಶನ್ ಕೇಳ್ತಾರೆ ನಿಮ್ಮ ಗ್ರಾಜ್ಯುಯೇಷನ್ದು. ಅಲ್ಲಿ ತುಂಬ ಜನಕ್ಕೆ BCom ಮಾಡಿದವರಾಗಿರಲಿ, BCA ಮಾಡಿದವರಾಗಿರಲಿ, ಅಥವಾ BSc ಮಾಡಿದವರಾಗಿರಲಿ, ಬೇರೆ ಬೇರೆ ಸ್ಟ್ರೀಮ್ ಮಾಡಿದವರಾಗಿರಲಿ, ನಿಮಗೆ ಅಲ್ಲಿ ಬರ್ತಾ ಇರಲಿಲ್ಲ, ಶೋ ಆಗ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಇವಾಗ ಶೋ ಆಗ್ತಾ ಇದೆ. BCom ಆಗಿರಲಿ, BBA ಆಗಿರಲಿ, BCA ಆಗಿರಲಿ, ಬೇರೆ ಕೂಡ ಶೋ ಆಗ್ತಾ ಇದೆ. ಯಾರನ್ನ ಅಪ್ಡೇಟ್ ಮಾಡಿಲ್ಲ, ಪ್ಲೀಸ್ ಅಪ್ಡೇಟ್ ದಟ್. ನಾನು ಡೆಮೋ ವಿಡಿಯೋದಲ್ಲಿ ಮಾಡುವಾಗ ಇನ್ನೂ ಕೂಡ ಅಪ್ಡೇಟ್ ಆಗಿರಲಿಲ್ಲ. KE ಕಡೆಯಿಂದ ನಾನು ಕ್ಲಾರಿಫಿಕೇಶನ್ ತಗೊಂಡು 3 years ಡಿಗ್ರಿ ಅಪ್ಡೇಟ್ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ನಾನು 3 years ಡಿಗ್ರಿ ಅಪ್ಡೇಟ್ ಮಾಡಿ ತೋರಿಸಿದ್ದೆ. ತುಂಬ ಜನ ಸ್ಟೂಡೆಂಟ್ಸ್ ಅದೇ ರೀತಿ ಮಾಡಿದ್ರೆ. ಇವಾಗ ಯಾರು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ, ನೀವು BCom, BBA, BCA ಅಪ್ಡೇಟ್ ಆಗಿದೆ. ಸೊ ಯಾವುದೇ ಎಲ್ಲ ಸ್ಟ್ರೀಮ್ ಕೂಡ ಅಪ್ಡೇಟ್ ಆಗಿದೆ. ಯು ಕ್ಯಾನ್ ಜಸ್ಟ್ ಚೂಸ್ ಯುವರ್ ಸ್ಟ್ರೀಮ್, ನಿಮ್ಮ ಸ್ಟ್ರೀಮ್ನ ಚೂಸ್ ಮಾಡಿ ಅಪ್ಡೇಟ್ ಮಾಡ್ಕೋಬಹುದು. ರೈಟ್, ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಇವಾಗ ಆಲ್ರೆಡಿ ನಾನು 3 years ಡಿಗ್ರಿನ ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿ ಸರ್, ನಾನೇನು ಮಾಡಬೇಕು ಅಂತ ನೀವು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಸೊ ನಿಮಗೆ ಕೂಡ ಇವಾಗ ಆಲ್ರೆಡಿ ಯಾರು 3 years ಡಿಗ್ರಿ ಹಾಕಿದ್ರೆ, ನಿಮಗೆ ಕೂಡ ಇವಾಗ 3 years ಡಿಗ್ರಿನ ಅದೇನು ಹಾಕಿರ್ತೀರಲ್ಲ, ಅಥವಾ PDC ಅಥವಾ 6 semester ಮಾರ್ಕ್ಸ್ ಕಾರ್ಡಿನ ಹಾಕಿದಿರಲ್ಲ, ಅದನ್ನೆಲ್ಲನೂ ಕೂಡ ನೀವು ಎಡಿಟ್ ಮಾಡ್ಬೋದು. ಇವಾಗ ಆ ಆಪ್ಷನ್ ಕೂಡ ಬಂದಿದೆ. ನಾನು ಒಂದು ರೀಲ್ ಹಾಕಿದ್ದೀನಿ, ಒಂದು ಶಾರ್ಟ್ಸ್ ಸೆಕ್ಷನ್, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ ಸೆಕ್ಷನಲ್ಲಿ ಒಂದು ರೀಲ್ನ ಹಾಕಿದ್ದೀನಿ. ಆ ರೀಲ್ ನೋಡ್ಕೊಡ್ರಿ, ಯಾವ ರೀತಿ ನಾನು ನಿಮ್ಮ ಒಂದು ಡೀಟೇಲ್ಸ್ನ ನೀವು ಎಡಿಟ್ ಮಾಡ್ಬೋದು. ವೆದರ್ ಇಟ್ ಮೇ ಬಿ ನಿಮ್ಮ ಡಿಗ್ರಿ ಆಗಿರಲಿ, ಯಾವ ರೀತಿ 3 years ಹಾಕಿದ್ರೆ ಅದನ್ನ BCom, BBA, BCA, BSc ಈ ರೀತಿ ಚೇಂಜ್ ಮಾಡೋಂಗಿದ್ರೆ ಮಾಡ್ಬೋದು, ಅದನ್ನು ಕೂಡ ರೇಟ್ ಮಾಡ್ಬೋದು. ನೆಕ್ಸ್ಟ್ ನೀವೇನಾದರೂ CGPA ಹಾಕೋದ್ರಲ್ಲಿ ಅಥವಾ ಮಾರ್ಕ್ಸ್ನ ಎಂಟ್ರಿ ಮಾಡೋದ್ರಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ, ತಪ್ಪು ಮಾಡಿದರೆ ಅದನ್ನು ಕೂಡ ಎಂಟ್ರಿ ಮಾಡ್ಬೋದು. ಆ್ಯಂಡ್ ನೀವು PDC ಬದಲು ಬೇರೆ ಯಾವುದಾದ್ರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಬಿಟ್ಟಿದ್ರೆ, ಅಥವಾ 6 semester ಬದಲು ಬೇರೆ ಯಾವುದೋ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಬಿಟ್ಟಿದ್ರೆ, ಇವಾಗ ಮತ್ತೆ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಿದ್ರೆ ಅಂದರೆ ಅದನ್ನು ಕೂಡ ಎಡಿಟ್ ಮಾಡ್ಬೋದು. ಸೊ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ನಾನು ರೀಲ್ಸ್ ಸೆಕ್ಷನ್ ಕೂಡ ಆಲ್ರೆಡಿ ಹಾಕಿದ್ದೀನಿ. ಆ ರೀಲ್ಸ್ ಸೆಕ್ಷನ್ ಹೋಗಿ ನೀವು ನೋಡ್ಕೋಬಹುದು. ಫಸ್ಟ್ ರೀಲ್ ಅದೇ ಇದೆ, ನೀವು ನೋಡ್ಕೊಳ್ರಿ. ಸೊ ಅದ್ರ ಪ್ರಕಾರ ನೀವು ಎಡಿಟ್ ಆಪ್ಷನಲ್ಲಿ ಎಡಿಟ್ನ ಮಾಡಬಹುದು. ಸೊ ದೀಸ್ ಆರ್ ದ 2 updates that I just want to give you. Alright, fine. So ಇವತ್ತಿನ ವಿಡಿಯೋದಲ್ಲಿ we'll try to understand what are choice entries. Choice entries ಅಂದ್ರೆ ಏನು ಅಂತ ನೋಡುವ. Choice 1, Choice 2, Choice 3, Choice 4 ಅಂದ್ರೆ ಏನು ಅಂತ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನೋಡ್ತಾ ಹೋಗುವ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ, ಬಿಕಾಸ್ PGCET ಆಪ್ಷನ್ ಎಂಟ್ರಿ ಯಾರು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಕೂಡ ಚಾಯ್ಸ್ ಎಂಟ್ರಿ ಅಂದ್ರೆ ಏನಂತ ಗೊತ್ತಿರಬೇಕಾಗುತ್ತೆ. ಇಟ್ ಇಸ್ ವೆರಿ ನೆಸೆಸರಿ, ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಇದನ್ನ ಕಡೆವರೆಗೂ ಮಿಸ್ ಮಾಡ್ಕೊಳ್ಳೋದು ನೋಡ್ರಿ, ಪ್ರತಿಯೊಬ್ಬರು ಕೂಡ ಶೇರ್ ಮಾಡ್ರಿ. ರೈಟ್, ಫೈನ್. ಸೊ ದ ಫಸ್ಟ್ ಥಿಂಗ್ ಇಸ್ ಚಾಯ್ಸಸ್ ಅಂದ್ರೆ ಏನು, ವಾಟ್ ಆರ್ ಚಾಯ್ಸ್ ಎಂಟ್ರೀಸ್. ಫಸ್ಟ್ ನೆನ್ಪಿಟ್ಕೊಡ್ರಿ ಚಾಯ್ಸ್ ಎಂಟ್ರಿ ಅಂದ್ರೆ ಏನು ಅಂತ ನೆನ್ಪಿಟ್ಕೊಡ್ರಿ. ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಅಂದರೆ ದಟ್ ಇಸ್ ನಾಟ್ ರಿಯಲ್ ಅಲಾಟ್ಮೆಂಟ್, ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಇವಾಗ ಹಾಕಿರುವಂಥ ಆಪ್ಷನ್ ಎಂಟ್ರಿ ಬೇಸಿಸ್ ಮೇಲೆ ಒಂದು ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ, ದಟ್ ಇಸ್ ಅ ಡ್ರಿಲ್. ಆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನಡೆಸ್ತಾರೆ. ರೈಟ್, ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮತ್ತೆ ನೀವೇನು ಮಾಡ್ಬೋದು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದ್ಮೇಲೆ ಮತ್ತೆ ಹೊಸದಾಗಿಂದ ನೀವು ಎಲ್ಲ ಕಾಲೇಜ್ಗಳನ್ನ ಮತ್ತೆ ಹಾಕ್ಬೋದು, ರಿಅರೇಂಜ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ವಾಟ್ ಎವರ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ ದಟ್ ಇಸ್ ಅ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮತ್ತೆ ಮಾಡ್ಬೋದು. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಪ್ರೊವಿಷನಲ್ ರಿಸಲ್ಟ್ ಬಿಡ್ತಾರೆ, ಅದಾದ್ಮೇಲೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ರೈಟ್, ಸೊ ಅಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಆಫ್ಟರ್ ದಿಸ್ ಫೈನಲ್ ರಿಸಲ್ಟ್, ಈ ಫೈನಲ್ ರಿಸಲ್ಟ್ ಬಿಟ್ ಆದ್ಮೇಲೆ ದೇರ್ ಈಸ್ ಅ ಆಪ್ಷನ್ ಕಾಲ್ಡ್ ಚಾಯ್ಸ್ ಎಂಟ್ರೀಸ್ ಅಂತ ಬಿಡ್ತಾರೆ. ದೇ ವಿಲ್ ಗಿವ್ ಯು ದ ಚಾಯ್ಸ್ ಎಂಟ್ರೀಸ್ ಅಂತ ಬಿಡ್ತಾರೆ. ಹಾಗಾದ್ರೆ ಏನಿದು ಚಾಯ್ಸ್ ಎಂಟ್ರೀಸ್, ವಾಟ್ ಆರ್ ಚಾಯ್ಸ್ ಎಂಟ್ರೀಸ್? ನಿಮಗೆ ಕಾಲೇಜ್ ಏನು ಸಿಕ್ಕಿರುತ್ತಲ್ಲ ಫಸ್ಟ್ ರೌಂಡ್ ಆದ್ಮೇಲೆ, ಆ ಕಾಲೇಜ್ ನಿಮಗೆ ಬೇಕಾ, ಅಥವಾ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಆ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಅಥವಾ ನಿಮ್ಮ ಹತ್ರ ಇಟ್ಕೊಂಡೆ ಹೋಲ್ಡ್ ಮಾಡ್ಕೊಂಡೆ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಆ್ಯಂಡ್ ನೀವು ಈ ಕಾಲೇಜ್ ಸಿಕ್ಕಿರುತ್ತಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು PGCET ಪ್ರೊಸೆಸ್ಸಿಂದ ಆಚೆ ಹೋಗ್ತೀರಾ. ನೀವು ಡಿಸೈಡ್ ಮಾಡೋದಕ್ಕೋಸ್ಕರ ಈ ಚಾಯ್ಸ್ ಎಂಟ್ರಿ ಅಂತ ಒಂದು ವಿಂಡೋ ಓಪನ್ ಮಾಡ್ತಾರೆ. ಈ ಚಾಯ್ಸ್ ಎಂಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಎಂಟರಿಂಗ್ ಯುವರ್ ಆಪ್ಷನ್ಸ್ ಇನ್ ಫಸ್ಟ್ ರೌಂಡ್ ಆಲ್ಸೋ. ಫಸ್ಟ್ ರೌಂಡಲ್ಲಿ ಕೂಡ ಆಪ್ಷನ್ಸ್ಗಳನ್ನ ಎಂಟರ್ ಮಾಡೋದಕ್ಕೋಸ್ಕರ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಚಾಯ್ಸ್ ಎಂಟ್ರೀಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ದರ್ ಆರ್ ಟೋಟಲಿ 4 ಚಾಯ್ಸಸ್ ಇರ್ತವೆ, 4 ಚಾಯ್ಸ್ ಇರ್ತವೆ. ಹಾಗಾದ್ರೆ 4 ಚಾಯ್ಸಸ್ ಯಾವ್ಯಾವ ಅಂತ ನೋಡ್ತಾ ಹೋಗುವ. ಫಸ್ಟ್ ಚಾಯ್ಸ್ ದಟ್ ಈಸ್ ಚಾಯ್ಸ್ 1. ಚಾಯ್ಸ್ 1 ಅಂತ ಬಿಡ್ತಾರೆ. ವಾಟ್ ಈಸ್ ಚಾಯ್ಸ್ 1? ಚಾಯ್ಸ್ 1 ಅಂದ್ರೆ ಏನು, ವೆರಿ ಇಂಪಾರ್ಟೆಂಟ್. ಚಾಯ್ಸ್ 1 ಅಂದ್ರೆ ಏನು, ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಅಂಡ್ ಕ್ಯಾಂಡಿಡೇಟ್ಸ್ ಇಸ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ದ ಕಾಲೇಜ್. ದೇರ್ಫೋರ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಫರ್ದರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ಎನಿ ಸಬ್ಸಿಕ್ವೆಂಟ್ ರೌಂಡ್ ಫಾರ್ ಎನಿ ಡಿಸಿಪ್ಲಿನ್. ಸಚ್ ಅ ಕ್ಯಾಂಡಿಡೇಟ್ ಶುಡ್ ಡೌನ್ಲೋಡ್ ದ ಚಲನ್ ಫ್ರಮ್ KE ವೆಬ್ಸೈಟ್, pay the prescribed fees at the specified bank, download the admission order from the KE website and report to the college on or before the last date mentioned in the admission order, and immediately log into their option entry login ID and report to the KE that they have joined the college.
ದಿಸ್ ಅ ಚಾಯ್ಸ್ ಒನ್. ಅಂದರೆ ಏನು, ವೆರಿ ಸಿಂಪಲ್, ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಿಟ್ಟಾದ್ಮೇಲೆ ಒಂದು ಚಾಯ್ಸ್ ಎಂಟ್ರಿನ ಬಿಡ್ತಾರೆ. ಅದರಲ್ಲಿ ಚಾಯ್ಸ್ 1 ಅಂತ ಇರುತ್ತೆ. ಚಾಯ್ಸ್ 1 ಅಂದ್ರೆ ಏನು, ವೆರಿ ಸಿಂಪಲ್, ನಿಮಗೆ ಎ ಅನ್ನೋ ಒಂದು ಕಾಲೇಜ್ ಸಿಕ್ಕಿದೆ. ಎ ಅನ್ನೋ ಒಂದು ಕಾಲೇಜ್ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದೆ. ಇದೇ ಕಾಲೇಜ್ಗೆ ನಾನು ಹೋಗ್ತೀನಿ ಅಂತ ನೀವು ಡಿಸೈಡ್ ಮಾಡಿದ್ರೆ ನೀವು ಚಾಯ್ಸ್ ಎಂಟ್ರಿ ಅಂದರೆ ಅದರಲ್ಲಿ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಯಾವುದೇ ರೌಂಡಿಗೆ ಹೋಗಕ್ಕೆ ಬರಲ್ಲ, ಅದೇ ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮಗೆ ಚಲನ್ನ ಬಿಡ್ತಾರೆ. ದೇ ವಿಲ್ ಗಿವ್ ಯು ದ ಚಲನ್ ಆರ್ ಎಲ್ಸ್ ದೇ ವಿಲ್ ಅಲೋ ಯು ಟು ಮೇಕ್ ಆನ್ಲೈನ್ ಪೇಮೆಂಟ್. ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ನಿಮ್ಗೆ ಆಪ್ಷನ್ ಕೊಡ್ತಾರೆ. ಅಂದರೆ ನಿಮಗೆ ಇವಾಗ ಏನು 57,000 ರೂಪಾಯಿ ಏನಿದೆಯಲ್ಲ, 57,000 ಚಿಲ್ಲರೆ ಏನು ಫೀಸ್ ಇದೆಯಲ್ಲ, ನಿಮಗೆ KA ಫೀಸ್ ಕಟ್ಟೋದು, ಅದನ್ನ ಏನು ಮಾಡಬೇಕು, ಐದರ್ ಥ್ರೂ ದ ಬ್ಯಾಂಕ್ ಆರ್ ಥ್ರೂ ಆನ್ಲೈನ್ ಪೇಮೆಂಟ್ ಮುಖಾಂತರ ನೀವು ಪೇಮೆಂಟ್ ಮಾಡಬೇಕು. ಒಂದ್ಸತಿ ಪೇಮೆಂಟ್ ಮಾಡಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನಾಗುತ್ತೆ, ಪೇಮೆಂಟ್ ಆಗಿ ಅದು ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ KEA ಪೋರ್ಟಲ್ ಅಲ್ಲಿ ಅಲ್ಲೇ ನೀವು ಏನು ಈಗ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದೇ ಪೋರ್ಟಲ್ ಲಾಗಿನ್ ಮಾಡಿದ್ರೆ ದೇರ್ ವಿಲ್ ಬಿ ಅ ಆಪ್ಷನ್ ಕಾಲ್ಡ್ ಅಡ್ಮಿಷನ್ ಆರ್ಡರ್ ಅಂತ ಬಂದಿರುತ್ತೆ. ಅಡ್ಮಿಷನ್ ಆರ್ಡರ್ ಅಂತ ಬಂದಿರುತ್ತೆ. ಆ ಅಡ್ಮಿಷನ್ ಆರ್ಡರ್ನ ನೀವು ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಕಾಲೇಜಿಗೆ ರಿಪೋರ್ಟ್ ಮಾಡೋ ಟೈಮಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್, ನಾನು 10 ರಿಂದ 11 ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ಆಲ್ರೆಡಿ, ನಿಮ್ಮ ಕ್ಲೇಮ್ ಸ್ಲಿಪ್ಪಲ್ಲಿ ಕೂಡ ಬಂದಿದೆ. ಆ ಡಾಕ್ಯುಮೆಂಟ್ಸ್ನ ಒರಿಜಿನಲ್ ಕಾಪಿ ಮತ್ತು 2 ಸೆಟ್ ಜೆರಾಕ್ಸ್ ಕಾಪಿ ತೊಗೊಂಡು ನೀವು ಏನು ಮಾಡಬೇಕು, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಇದನ್ನು ರಿಪೋರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, 3 ರಿಂದ 4 ದಿನ ಅಥವಾ 5 ದಿನ ಟೈಮ್ ಕೊಡ್ತಾರೆ. ಅಂದರೆ KEA ಫೀಸ್ ಕಟ್ಟಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಅದಾದಮೇಲೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಟೈಮ್ ಕೊಡ್ತಾರೆ. ಇವಾಗ ಆಲ್ರೆಡಿ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಬೇಕು ಅಂದರೆ ನಾನು ವಾಟ್ಸಪ್ ಗ್ರೂಪಲ್ಲಿ ಮತ್ತೆ ಶೇರ್ ಮಾಡ್ತೀನಿ. ಅವರು 3 ರಿಂದ 4 ದಿನ ಟೈಮ್ ಕೊಡ್ತಾರೆ. ಅದರಲ್ಲಿ ನೀವು KEA ಫೀಸ್ನ ಪೇಮೆಂಟ್ ಮಾಡ್ಕೋಬೇಕು. ಪೇಮೆಂಟ್ ಮಾಡ್ಕೊಂಡು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ನೀವೇನು ಮಾಡಬೇಕು, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕು. ರೈಟ್. ಯಾರ್ಯಾರು ಈ ಪೇಮೆಂಟ್ನ ಮಾಡಲ್ಲ ಅಥವಾ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಲ್ಲ, ನಿಮ್ದು ಏನಾಗುತ್ತೆ, ಆಟೋಮೆಟಿಕಲಿ ಆ ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ಆ ಪ್ರಿಸ್ಕ್ರೈಬ್ ಟೈಮ್ ಒಳಗಡೆ ನೀವು ಅಡ್ಮಿಷನ್ KEA ಫೀಸ್ ಕಟ್ಟಿ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ಒರಿಜಿನಲ್ ಮತ್ತು 2 ಸೆಟ್ ಜೆರಾಕ್ಸ್ ಕಾಪಿ ಜೊತೆ ಹೋಗಿ ನಿಮ್ಮ ಕಾಲೇಜ್ಗೆ ಹೋಗಿ ಏನು ಮಾಡಬೇಕು, ರಿಪೋರ್ಟ್ ಮಾಡ್ಕೋಬೇಕು. ದಟ್ ಈಸ್ ಚಾಯ್ಸ್ 1. ಚಾಯ್ಸ್ 1 ತಗೊಂಡ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರೋಲ್ಲ, ಆ ಕಾಲೇಜ್ಗೆ ಹೋಗ್ತೀರಾ. ರೈಟ್. ದಟ್ ಈಸ್ ಚಾಯ್ಸ್ 1. ರೈಟ್. ನೆಕ್ಸ್ಟ್ ಚಾಯ್ಸ್ 2 ಬರುತ್ತೆ. ಚಾಯ್ಸ್ 2 ಅಂದ್ರೆ ವೆರಿ ಸಿಂಪಲ್, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಐ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಬೈ ಡೌನ್ಲೋಡಿಂಗ್ ದ ಚಲನ್ bar allotted details from KEA website for the seat confirmed or allotted in the first round. If a better option gets allotted in the second round, then earlier allotted seat gets cancelled automatically. Or if a better option seats are not allotted in the second round, then the earlier allotted seat shall remain in a candidate's favor. Implication, there is no choice between the seats ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್, ನೆನ್ಪಿಟ್ಕೊಡ್ರಿ. ನಿಮಗೆ ಇವಾಗ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಎ ಅನ್ನೋ ಒಂದು ಕಾಲೇಜ್ ಸಿಕ್ಕಿದೆ. ನೀವು ಇದನ್ನ ಸ್ಯಾಟಿಸ್ಫೈಡ್ ಇದ್ದೀರಾ. ಸಪೋಸ್ ನೀವು ಏನು ಮಾಡಿರ್ತೀರಾ, BCDEFA ಈ ಥರ ಒಂದು ಪ್ರಿಫರೆನ್ಷಿಯಲ್ ಆರ್ಡರ್ ಹಾಕಿದ್ದೀರಾ. ಸಪೋಸ್ ಇದು 1ನೇ ಪ್ರಿಫರೆನ್ಸ್, 2, 3, 4, 5, 6, ನೆಕ್ಸ್ಟ್ 7ನೇ ಪ್ರಿಫರೆನ್ಸ್ Z ಹಾಕಿದ್ರಾ, 8ನೇ ಪ್ರಿಫರೆನ್ಸ್ Y ಹಾಕಿದ್ರಾ ಅಂತ ಅನ್ಕೊಡ್ರಿ. ಸಪೋಸ್ ನಿಮಗೆ 6ನೇ ಪ್ರಿಫರೆನ್ಸ್ ಕಾಲೇಜ್ ಸಿಕ್ತು. ಇವಾಗ 6th ಪ್ರಿಫರೆನ್ಸ್ ಕಾಲೇಜ್ ಸಿಕ್ತು, ಎ ಅನ್ನೋ ಒಂದು ಕಾಲೇಜು. ಸಪೋಸ್ ಎ ಅನ್ನೋ ಒಂದು ಕಾಲೇಜ್ ನಿಮಗೆ ಯು ಆರ್ ಸ್ಯಾಟಿಸ್ಫೈಡ್, ನೀವು ಸ್ಯಾಟಿಸ್ಫೈ ಆಗಿದ್ದೀರಾ. ಬಟ್ ನೀವೇನು ಮಾಡ್ತೀರಾ, ನಾನು ಸೆಕೆಂಡ್ ರೌಂಡಲ್ಲಿ ಟ್ರೈ ಮಾಡ್ತೀನಿ, ಬೆಟರ್ ಕಾಲೇಜಿಗೆ ಟ್ರೈ ಮಾಡ್ತೀನಿ. ಇವಾಗ ನಿಮಗೆ ಎ ಅನ್ನೋ ಒಂದು ಕಾಲೇಜ್ ಸಿಕ್ಕಿದೆ ಅಂದರೆ ಅದರ ಅರ್ಥ ಏನು, ಬೆಟರ್ ಆಪ್ಷನ್ಸ್ ಯಾವ್ಯಾವಪ್ಪ ಇಲ್ಲಿ, 1, 2, 3, 4, 5. ಈ ಮೇಲ್ಗಡೆ ಇರೋ 5 ಕಾಲೇಜ್ ಏನಪ್ಪ, ಬೆಟರ್ ಆಪ್ಷನ್ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್. ನಿಮ್ಮ ಪ್ರಿಫರೆನ್ಸ್ ಬೇಸ್ ಮೇಲೆ ಮೇಲ್ಗಡೆ ಇರೋ 5 ಕಾಲೇಜ್ ಏನಾಗುತ್ತೆ, ಬೆಟರ್ ಆಪ್ಷನ್ ಆಗಿರುತ್ತೆ. ಸೊ ನೀವೇನು ಮಾಡ್ತೀರಾ, ಎ ಅನ್ನೋ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಬಟ್ ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಈ ಸೀಟ್ನ ಎ ಅನ್ನೋ ಕಾಲೇಜ್ ಸೀಟ್ನ ನಾನು ಹೋಲ್ಡ್ ಮಾಡ್ತೀನಿ. ಹೋಲ್ಡ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ನೀವು KEA ಫೀಸ್ನ ತುಂಬಬೇಕಾಗುತ್ತೆ. ಅಗೇನ್ ಚಾಯ್ಸ್ 1 ಅಲ್ಲಿ ಯಾವ ರೀತಿ ನಿಮಗೆ ಚಲನ್ ಕೊಡ್ತಾರಲ್ಲ, ಅದೇ ರೀತಿ ನಿಮಗೂ ಕೂಡ ಒಂದು ಚಲನ್ನ ಕೊಡ್ತಾರೆ. ನೀವೇನು ಮಾಡಬೇಕು, ಆ ಪ್ರಿಸ್ಕ್ರೈಬ್ಡ್ ಟೈಮ್ ಏನು ಕೊಟ್ಟಿರ್ತಾರಲ್ಲ ಆ ಟೈಮಲ್ಲಿ ಏನು ಮಾಡಬೇಕು, ನೀವು KEAಗೆ ಫೀಸ್ನ ತುಂಬ್ತೀರಾ. ಆನ್ಲೈನ್ ಮುಖಾಂತರ ಆಗಿರಲಿ ಅಥವಾ ಚಲನ್ ಮುಖಾಂತರ ಬ್ಯಾಂಕಿಗೆ ಹೋಗಿ ಕಟ್ಟೋದಾಗಿರಲಿ, ಯಾವ್ದಾದ್ರು ಮಾಡ್ತೀರಾ. ಸೊ ನೀವೇನು ಮಾಡ್ತೀರಾ, KEA ಫೀಸ್ನ ತುಂಬಿಟ್ಟು ನೀವು ಕಾಲೇಜಿಗೆ ರಿಪೋರ್ಟ್ ಮಾಡಲ್ಲ. ಯಾಕೆ, ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರ, ನೀವು ನೆಕ್ಸ್ಟ್ ರೌಂಡಲ್ಲಿ ಏನು ಮಾಡ್ತಿದ್ದೀರಾ, ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಸೊ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೆಕೆಂಡ್ ರೌಂಡ್ವರೆಗೂ ವೇಟ್ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಅಪ್ಪಿ, ತುಂಬ ನೆನ್ಪಿಟ್ಕೊಡ್ರಿ. ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ನಿಮ್ಗೆ ಇವಾಗ ಎ ಅನ್ನೋ ಒಂದು ಕಾಲೇಜ್ ಸಿಕ್ಕಿದೆ. ಸೆಕೆಂಡ್ ರೌಂಡ್ ರೂಲ್ಸ್ ಏನಾಗಿರುತ್ತೆ, ಇಷ್ಟು ವರ್ಷ ನಡೆದಿರೋದು, ಕೆಲವೊಂದು ವರ್ಷ ಚೇಂಜ್ ಮಾಡಿದರೆ, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ಆಲ್ ದ ಇಯರ್ಸ್ ಕಂಬೈನಿಂಗ್. ನಿಮಗೆ ಇವಾಗ 6ನೇ ಕಾಲೇಜ್ ಅಲಾಟ್ ಆಗಿದೆ. ನಿಮಗೇನಾಗುತ್ತೆ, ಸೆಕೆಂಡ್ ರೌಂಡಲ್ಲಿ 7, 8 ಕಾಲೇಜ್ ಆಪ್ಷನ್ ಇರಲ್ಲ. ಯಾಕಂದ್ರೆ ಬೆಟರ್ ಆಪ್ಷನ್ ಅಲಾಟ್ಮೆಂಟ್ ಅಷ್ಟೇ ಬರುತ್ತೆ ಅಲ್ಲಿ. ಬೆಟರ್ ಆಪ್ಷನ್ ಯಾವ್ದಪ್ಪ ಇಲ್ಲಿ, ಆಪ್ಷನ್ 1, 2, 3, 4, 5.
5 ಕಾಲೇಜು ಬೆಟರ್ ಆಪ್ಷನ್ಸ್ ಆಗಿರುತ್ತೆ. ಹಾಗಾಗಿ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಾ ನೀವು, ಏನ್ ಓಪನ್ ಆಗಿರುತ್ತೆ ಅಂದ್ರೆ ಈ 5 ಕಾಲೇಜ್ ಓಪನ್ ಆಗಿರುತ್ತೆ. 6ನೇ ಕಾಲೇಜ್ ಓಪನ್ ಇರಲ್ಲ, ಯಾಕಂದ್ರೆ 6ನೇ ಕಾಲೇಜ್ ಆಲ್ರೆಡಿ ನಿಮಗೆ ಸಿಕ್ಕಿದೆ. 7, 8 ಏನಾಗಿರುತ್ತೆ, ಡಿಲೀಟ್ ಆಗಿರುತ್ತೆ. ಆಟೋಮೆಟಿಕ್ ಗೆಟ್ ಡಿಲೀಟೆಡ್ ಬಿಕಾಸ್ ಇಟ್ ಇಸ್ ನಾಟ್ ಅ ಬೆಟರ್ ಆಪ್ಷನ್. ನಿಮ್ಗೆ ಆಲ್ರೆಡಿ ಬೆಟರ್ ಆಪ್ಷನ್ ಸಿಕ್ಕಿದೆ 6ನೇ ಕಾಲೇಜ್ ಇವಾಗ. ಸೊ ನೆಕ್ಸ್ಟ್ ಬೆಟರ್ ಆಪ್ಷನ್ ಟ್ರೈ ಮಾಡ್ತೀರಾ ಅಂದ್ರೆ ಮೇಲ್ಗಡೆ ಇರೋ 5 ಕಾಲೇಜ್ ನಿಮಗೆ ಓಪನ್ ಆಗಿರುತ್ತೆ. ಈ 5 ಕಾಲೇಜ್ ಜೊತೆಗೆ ನೀವು ಹೊಸ ಕಾಲೇಜ್ನ ಆಡ್ ಮಾಡಬಹುದು. ಯು ಕ್ಯಾನ್ ಆಡ್ ದ ಹೊಸ ನ್ಯೂ ಕಾಲೇಜಸ್. ಕೆಲವೊಂದು ಕಾಲೇಜಸ್ ಒಳಗಡೆ ಬಂದಿರ್ತವೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ, ಬಿಕಾಸ್ ಫಸ್ಟ್ ರೌಂಡ್ ಆದ್ಮೇಲೆ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ರಿಲೀಸ್ ಮಾಡ್ತಾರೆ. ಸೊ ಅವ ಏನಾಗಿರುತ್ತೆ, ಹೊಸ ಕಾಲೇಜ್ಗಳು ಬಂದಿರುತ್ತೆ, ಹೊಸ ಕಾಲೇಜ್ಗಳನ್ನ ಆಡ್ ಮಾಡಬಹುದು. ಅಥವಾ ಈ ಮೇಲ್ಗಡೆ ಯಾವುದೋ ಒಂದು ನನಗೆ ಡಿ ಕಾಲೇಜ್ ಬೇಡ, ಅಲ್ಲ ಥರ್ಡ್ ಪ್ರಿಫರೆನ್ಸ್ ಬೇಡ, ನಾ ಈ ಕಾಲೇಜ್ನ ಡಿಲೀಟ್ ಮಾಡಬಹುದು. ಬಟ್ ಹೊಸ ಕಾಲೇಜ್ ಏನು ಬಂದಿರುತ್ತಲ್ಲ ಆ ಕಾಲೇಜ್ಗಳನ್ನ ಆಡ್ ಮಾಡಬಹುದು. ಜೊತೆಗೆ ಕೆಳಗಡೆ ಏನು ಕಾಲೇಜ್ ಹಾಕಿರ್ತಾರಲ್ಲ 7, 8 ಪ್ರಿಫರೆನ್ಸ್ ಆ ಕಾಲೇಜ್ ನಿಮ್ಗೆ ಸಿಗಲ್ಲ, ಡಿಲೀಟ್ ಆಗಿರುತ್ತೆ. ಸಪೋಸ್ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ, ಸಪೋಸ್ 6ನೇ ಕಾಲೇಜ್ ನಿಮ್ಗೆ ಅಲಾಟ್ ಆಗಿದೆ 5, 4, 3, 2, 1. ಈ 5 ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗ್ಬಿಡ್ತು. ಸೆಕೆಂಡ್ ರೌಂಡ್ ಅಲ್ಲಿ ಸಿ ಅನ್ನೋ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂತ ಕೊಡ್ರಿ, ಯಾವುದಪ್ಪ 2ನೇ ಪ್ರಿಫರೆನ್ಸ್ ಅಲಾಟ್ಮೆಂಟ್ ಆಯ್ತು ನಿಮಗೆ ಇವಾಗ. ಓಕೆ, ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಎ ಅನ್ನೋ ಕಾಲೇಜ್ ಸೀಟು ಕ್ಯಾನ್ಸಲ್ ಆಗುತ್ತೆ. ಅವಾಗ ನಿಮಗೆ ಸಿ ಆರ್ ಎ ಅಂತ ಆಪ್ಷನ್ಸ್ ಇರೋದಿಲ್ಲ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಏನು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತಲ್ಲ ಆ ಕಾಲೇಜ್ಗೆ ಹೋಗಲೇಬೇಕು. ಅವಾಗ ಎ ಅನ್ನೋ ಒಂದು ಕಾಲೇಜ್ ಏನಾಗಿರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಸಿ ಕಾಲೇಜ್ ಅಲಾಟ್ಮೆಂಟ್ ಆಯಿತು, ಮತ್ತೆ ನಂಗೆ ಎ ಕಾಲೇಜ್ ಬೇಕು ಅಂದ್ರೆ ಸಿಗಲ್ಲ ನಿಮಗೆ, ಅದು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸಪೋಸ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ 5 ಕಾಲೇಜ್ ಸಿಗ್ಲೇ ಇಲ್ಲ, ಯಾವುದು ಬಿ ಸಿ ಡಿ ಇ ಎಫ್ 5 ಕಾಲೇಜ್ ಸಿಗ್ಲೇ ಇಲ್ಲಪ್ಪ, ಅವಾಗ ನಿಮಗೆ ಏನಾಗಿರುತ್ತೆ, ಎ ಅನ್ನೋ ಒಂದು ಕಾಲೇಜ್ ಏನಿರುತ್ತೆ ಹಾಗೆ ಇರುತ್ತೆ, ಆ ಕಾಲೇಜ್ಗೆ ನೀವು ಹೋಗ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಬಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ರೌಂಡ್ ಅಲ್ಲಿ ಏನು ಕಾಲೇಜ್ ಸೀಟ್ ಸಿಕ್ಕಿರುತ್ತಲ್ಲ ನೀವು ಅದನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗಿರ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಬಿಡ್ತಾ ಅದೇ ಕಾಲೇಜ್ ಹೋಗಬೇಕು. ಮತ್ತೆ ನಾವು ಫಸ್ಟ್ ರೌಂಡ್ ಕಾಲೇಜ್ ಹೋಗ್ತೇನೆ ಅಂದ್ರೆ ಆಗೋದಿಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್, ಅದು ಕ್ಯಾನ್ಸಲ್ ಆಗಿಬಿಡುತ್ತೆ, ಅದು ಬೇರೆ ಅಲಾಟ್ ಆಗುತ್ತೆ ಅವಾಗ. ಓಕೆ ರೈಟ್. ಇನ್ ಕೇಸ್ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದು ಕಾಲೇಜ್ ಸಿಗಲಿಲ್ಲ ನಿಮಗೆ, ಅವಾಗ ಏನಾಗಿರುತ್ತೆ, ಎ ಅನ್ನೋ ಕಾಲೇಜ್ ಹೋಲ್ಡ್ ಮಾಡಿದ್ರಲ್ಲ ಫೀಸ್ ಕಟ್ಟಿ ಆ ಸೀಟ್ಗೆ ಹೋಗ್ಬೋದು ನೀವು. ಇನ್ನೊಂದು ಡೌಟ್ ಬರುತ್ತೆ ತುಂಬ ಜನ ಸ್ಟೂಡೆಂಟ್ಗೆ, ಮತ್ತೇನೋ ಸೆಕೆಂಡ್ ರೌಂಡ್ ಅಲ್ಲಿ ಫೀಸ್ ಕಟ್ಟಬೇಕಾ ಸರ್, ಕೆ ಎ ಫೀಸು? ನೋ, ಬಿಕಾಸ್ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ ಏನು ಮಾಡಿದ್ರ, ಕೆ ಎ ಫೀಸ್ ನೀವು ಪೇ ಮಾಡಿದ್ರೆ ಆಲ್ರೆಡಿ. ಯು ಡೋಂಟ್ ನೀಡ್ ಟು ಪೇ ಎನಿ ಫೀಸ್ ಅಗೇನ್ ಇನ್ ದ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡ್ ಅಲ್ಲಿ ಪೇ ಮಾಡಿದ್ರೆ ಮುಗಿದೋಯ್ತು. ಆಲ್ರೈಟ್, ಡೈರೆಕ್ಟ್ ಹೋಗಿ ಕಾಲೇಜ್ಗೆ ಹೋಗಿ ಮತ್ತೇನು ಮಾಡಬೇಕು, ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೇನು ಮಾಡಬೇಕು, ಅವರು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ, ಅಡ್ಮಿಷನ್ ಆರ್ಡರ್ ತೊಗೊಂಡೋಗಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕು ವಿತ್ ಒರಿಜಿನಲ್ ಮತ್ತೆ 2 ಸೆಟ್ ಜೆರಾಕ್ಸ್ ಕಾಪಿ ಜೊತೆಗೆ ರಿಪೋರ್ಟ್ ಆದರೆ ಸಾಕು. ರೈಟ್, ಐ ಹೋಪ್ ಐ ಹ್ಯಾವ್ ಕ್ಲಾರಿಫೈಡ್ ಆಲ್ ಯುವರ್ ಡೌಟ್ಸ್ ಅಬೌಟ್ ಚಾಯ್ಸ್ 2. ನೆಕ್ಸ್ಟು ಚಾಯ್ಸ್ 3 ಬರುತ್ತೆ. ಇಲ್ಲಿ ನೋಡ್ರಿ, ಇಂಪ್ಲಿಕೇಶನ್ ನೋಡಿ ಚಾಯ್ಸ್ 2ದು. ದೇರ್ ಇಸ್ ನೋ ಚಾಯ್ಸ್ ಬಿಟ್ವೀನ್ ದ ಸೀಟ್ಸ್ ನಡುವೆ, ಅಂದರೆ ಸಿ ಮತ್ತು ಎ ನಡುವೆ ಚಾಯ್ಸ್ ಇರಲ್ಲ ನಿಮಗೆ. ನಾನು ಸಿಗಾದರೂ ಹೋಗ್ತೀನಿ, ಎಗಾದರೂ ಹೋಗ್ತೀನಿ. ನೋ, ಸೆಕೆಂಡ್ ರೌಂಡಲ್ಲಿ ಸಿ ಸಿಕ್ತಾ ಸುಮ್ಮನೆ ಹೋಗಲೇಬೇಕು. ಓಕೆ, ಬಿಕಾಸ್ ಎ ಅನ್ನೋ ಕಾಲೇಜಿನಾಗ ಸೀಟ್ ಆಗಿರುತ್ತೆ, ಬೇರೆದವ್ರಿಗೆ ಅಲಾಟ್ ಆಗಿರುತ್ತೆ. ಇದಕ್ಕೆ ಸಿ ಸಿಗಲಿಲ್ಲ ಸೆಕೆಂಡ್ ರೌಂಡಲ್ಲಿ, ಎ ಅನ್ನೋ ಕಾಲೇಜ್ ಆಲ್ರೆಡಿ ಹೋಲ್ಡ್ ಮಾಡಿದ್ರಲ್ಲ ಆ ಕಾಲೇಜಿಗೆ ನೀವು ಹೋಗ್ಬೋದು. ದಟ್ ಇಸ್ ಅಬೌಟ್ ಚಾಯ್ಸ್ 2. ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಸ್ಟೂಡೆಂಟ್ಸು ನಂಗೆ ಕಾಲ್ ಮಾಡಿದಾಗ ಅದೇ ಕೇಳ್ತಿರ್ತೀರ, ದಟ್ ಐ ಯೂಸ್ ಟು ಟೆಲ್. ಬಟ್ ನೋಡಿರಿ, ಕೆಲವೊಬ್ಬರು ರೀಚ್ ಆಗಿರಲ್ಲ, ಕೆಲವೊಬ್ಬರು ನಾನು ಕಾಲ್ ರಿಸೀವ್ ಮಾಡಿರೋದಿಲ್ಲ, ಏನೋ ಆಗಿರುತ್ತೆ. ರೈಟ್, ಸೊ ಐಲ್ ಬಿ ಆಲ್ಸೋ ಬಿಸಿ. ಆ ಟೈಮಲ್ಲಿ ಈ ಚಾಯ್ಸ್ ಎಂಟ್ರಿ ಬಗ್ಗೆ ನಿಮಗೆ ನೆನಪಿರಬೇಕಾಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಚಾಯ್ಸ್ ಎಂಟ್ರಿ ತುಂಬ ಜನ ಮಿಸ್ ಮಾಡ್ತೀರಾ ಅಥವಾ ಏನೇನೋ ಮಾಡ್ಕೊಂಡ್ಬಿಡ್ತೀರಾ, ಆ ರೀತಿ ಮಾಡಬಾರ್ದು. ರೈಟ್, ನೆಕ್ಸ್ಟ್ ಚಾಯ್ಸ್ 3 ಅಂದರೆ ಏನು? ವಾಟ್ ಈಸ್ ಚಾಯ್ಸ್ 3? Not satisfied with the allotted seat but wishes to participate in the next round with already entered options except the allotted option by surrendering the allotted seat. Implication: eligible to participate in the subsequent round and no hold on allotted seat. ಸೊ ವೆರಿ ಸಿಂಪಲ್. ಚಾಯ್ಸ್ 3 ಅಂದ್ರೆ ಏನು? ಫಸ್ಟ್ ರೌಂಡಲ್ಲಿ ನಿಮಗೆ ಎ ಅನ್ನೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ನಿಮ್ಮದು ಆಪ್ಷನ್ ಎಂಟ್ರಿ ಹೆಂಗಾಗಿರುತ್ತೆ? ಪ್ರಿಫರೆನ್ಸ್ 1 ಏನಾಗಿರುತ್ತೆ? ಡಿ ಇ ಎಫ್ ಜಿ ಹೆಚ್ ಎ ಝೆಡ್ ವೈ. ರೈಟ್, ಸೊ ಇದು 1 2 3 4 5 6 7 8. ರೈಟ್, ಸೊ ಇವಾಗ ಎ ಅನ್ನೋ ಕಾಲೇಜ್ ಎಷ್ಟನೇ ಪ್ರಿಫರೆನ್ಸ್ ಇದೆ? 6ನೇ ಪ್ರಿಫರೆನ್ಸ್ ಇದೆ ನಿಮಗೆ, 6ನೇ ಪ್ರಿಫರೆನ್ಸ್ ಇದೆ. ಸೊ ಇವಾಗ ಫಸ್ಟ್ ರೌಂಡಲ್ಲಿ ಎ ಅನ್ನೋ ಒಂದು ಕಾಲೇಜ್ ಸಿಕ್ಬಿಟ್ಟಿದೆ ನಿಮಗೆ. ರೈಟ್, ನಿಮಗೆ ಇಷ್ಟನೇ ಇಲ್ಲ ಹೋಗಕ್ಕೆ. ಇವಾಗ ಸಪೋಸ್ ಯು ಡೋಂಟ್ ಹ್ಯಾವ್ ವಿಶ್ ಟು ಗೋ ದೇರ್. ರೈಟ್, ನೀವೇನು ಮಾಡ್ತೀರ ಅವಾಗ? ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಂಡ್ರಿ. ಏನಾಗುತ್ತೆ ಅವಾಗ? ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಸರೆಂಡರ್ ದಿಸ್ ಸೀಟ್ ಟು ಕೆ ಎ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಡೈರೆಕ್ಟ್ ಏನು ಮಾಡ್ತೀರಾ? ಕೆ ಎಗೆ ಈ ಸೀಟ್ನ ಸರೆಂಡರ್ ಮಾಡ್ದಂಗೆ. ಅವಾಗ ಏನಾಗುತ್ತೆ? ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಸೆಕೆಂಡ್ ರೌಂಡಲ್ಲಿ ಎಕ್ಸೆಪ್ಟ್ ಎ ಅನ್ನೋ ಒಂದು ಕಾಲೇಜ್ ಬಿಟ್ಟು ಉಳಿದಿದ್ದೆಲ್ಲ ಕಾಲೇಜ್ ಓಪನ್ ಇರುತ್ತೆ. ಯಾವುದು? ಡಿ ಇ ಎಫ್ ಜಿ ಹೆಚ್ ಝೆಡ್ ವೈ. ಚಾಯ್ಸ್ 2ದಲ್ಲಿ ನಿಮಗೆ ಸಿಕ್ಕಿರುವಂತಹ ಕಾಲೇಜ್ ಕೆಳಗಡೆ ಇರೋ ಕಾಲೇಜ್ ಓಪನ್ ಇರಲ್ಲ.
ಚಾಯ್ಸ್ 3ದಲ್ಲಿ ನಿಮಗೆ ಸಿಕ್ಕಿರುವಂತಹ ಕಾಲೇಜು ಸರೆಂಡರ್ ಆಗಿರುತ್ತೆ, ಅದ್ರ ಕೆಳಗಡೆ ಇರೋ ಕಾಲೇಜು ಮೇಲ್ಗಡೆ ಇರೋ ಕಾಲೇಜು ಎಲ್ಲ ಓಪನ್ ಇರುತ್ತೆ, ಅಗೇನ್ ಹೊಸ ಕಾಲೇಜ್ ಬಂದರೆ ಹೊಸ ಕಾಲೇಜ್ ಆ್ಯಡ್ ಮಾಡಬಹುದು, ಇಲ್ಲಾಂದ್ರೆ ಈ ಕಾಲೇಜಲ್ಲಿ ಯಾವ್ದು ಡಿಲೀಟ್ ಮಾಡ್ತಾರೆ ಮಾಡಬಹುದು. ಬಟ್ ಎ ಕಾಲೇಜ್ ಮತ್ತೆ ಓಪನ್ ಇರಲ್ಲ, ಎ ಕಾಲೇಜ್ ಕ್ಯಾನ್ಸಲ್ ಆದಂಗೆ, ಆ ಕಾಲೇಜಿಗೆ ಹೋಗೋಕ್ಕಾಗೋದಿಲ್ಲ, ಮರ್ತು ಬಿಡ್ಬೇಕು ಆ ಕಾಲೇಜ್ನ. ದೆನ್ ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವ ಕಾಲೇಜ್ ಸಿಗುತ್ತಲ್ವಾ, ಈ DEFGHZY ಇವು ಯಾವ ಲಿಸ್ಟ್ ಮಾಡಿದ್ದೀನಲ್ಲ, ಇದರಲ್ಲಿ ಯಾವ ಕಾಲೇಜ್ ಸಿಕ್ಕರೂ ಕೂಡ ಯು ಮಸ್ಟ್ ಗೋ. ಅಲ್ಲಿ ನೋ ಎಕ್ಸ್ಕ್ಯೂಸ್, ಯು ಕಾಂಟ್ ಗಿವ್ ಎಕ್ಸ್ಕ್ಯೂಸ್, ನನಗೆ ಹೋಗೋಕ್ಕಾಗ್ತಿಲ್ಲ, ನೋ, ಯು ಹ್ಯಾವ್ ಟು ಗೋ, ಅದರ್ವೈಸ್ ಪೆನಾಲ್ಟಿ ಯು ಹ್ಯಾವ್ ಟು ಫೇಸ್. ದಟ್ಸ್ ವಾಟ್ ಹ್ಯಾಪನಿಂಗ್ ಇನ್ KCET. ಅದೇ ಆಗಿರೋದು ಇವಾಗ. ಇವಾಗ ಏನೋ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಂತೆ, 356 ಜನ ಸ್ಟೂಡೆಂಟ್ಸ್ಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಂತೆ, ಬಟ್ ಆ ರೀತಿ ಆಗಲ್ಲ. ರೈಟ್, ಸೊ ಅದಕ್ಕೋಸ್ಕರ ಥಿಂಕ್ ಮಾಡಿ ಯೋಚನೆ ಮಾಡಿರಿ. ಚಾಯ್ಸ್ 3 ತೊಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ, ಬಿಕಾಸ್ ಚಾಯ್ಸ್ 3 ಯೂಶಲಿ ಇಟ್ ಈಸ್ ರಿಸ್ಕಿ ಆಗಿರುತ್ತೆ, ಬಿಕಾಸ್ ಯು ವಿಲ್ ಎಂಡ್ ಅಪ್ ವಿತ್ ನೋ ಕಾಲೇಜ್. ಬಿಕಾಸ್ ಏನಾಗಿರುತ್ತೆ, ಫಸ್ಟ್ ರೌಂಡಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ 100 ಇತ್ತಂದರೆ ಸೆಕೆಂಡ್ ರೌಂಡಲ್ಲಿ ಏನಾಗಿರುತ್ತೆ, ಇಟ್ ವಿಲ್ ಕಮ್ ಟು 30-35 ಆಗಿಬಿಟ್ಟಿರುತ್ತೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಆಲ್ರೆಡಿ ಚಾಯ್ಸ್ 1 ಚಾಯ್ಸ್ 2 ತೊಗೊಂಡ್ರೆ ತುಂಬ ಜನ ಇರ್ತಾರೆ. ಚಾಯ್ಸ್ 1 ಆಲ್ರೆಡಿ ತುಂಬ ಜನ ಚಾಯ್ಸ್ 1 ತೊಗೊಂಡ್ಬಿಡ್ತಾರೆ, ಒಂದು 50-60% ಚಾಯ್ಸ್ 1 ತೊಗೊಂಡ್ಬಿಡ್ತಾರೆ, 160 ಸೀಟ್ ಹೋಗ್ಬಿಟ್ಟಿರುತ್ತೆ ಅಲ್ಲಿ. ಇನ್ನು ಚಾಯ್ಸ್ 2 ತೊಗೊಂಡ್ರೆ ಒಂದು 5-10 ಜನ ಇರ್ತಾರೆ, ಇನ್ನು ಒಂದು ಚಾಯ್ಸ್ 3 ತೊಗೊಂಡವರು ನಿಮ್ಗೆ ಸೀಟ್ ಉಳಿಯಲ್ಲ. ಹಾಗಾಗಿ ಐದರ್ ಗೋ ವಿತ್ ನನ್ನ ಪರ್ಸ್ನಲ್ ಸಜೆಷನ್, ಐದರ್ ದಟ್ಸ್ ಲೆಫ್ಟ್ ಯು, ನೀವು ಯೋಚನೆ ಮಾಡಿರಿ, ಪೇರೆಂಟ್ಸ್ ಜೊತೆಗೆ ಮಾತಾಡಿ. ಬಟ್ ನನ್ನ ಸಜೆಷನ್ ಏನಂದರೆ, ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ಸರಿಯಾಗಿ ಮಾಡಿ, ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಗೆ ಡಿಸೈರ್ಡ್ ಇರುವಂತಹ ಕಾಲೇಜ್ ಸಿಗುತ್ತೆ, ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಸೊ ಸಿಕ್ತು ಅಂದರೆ ಐದರ್ ಗೋ ವಿತ್ ಚಾಯ್ಸ್ 1, ಆರ್ ಎಲ್ಸ್ ನಾನು ಇನ್ನೂ ಟ್ರೈ ಮಾಡ್ತೀನಿ ಸರ್ ಅಂತ ಅಂದರೆ ಬೆಟರ್ ಸೇಫ್ಟಿ ಸೈಡ್ ಯಾವುದಪ್ಪ ಅಂದರೆ ಚಾಯ್ಸ್ 2. ಬಟ್ ಚಾಯ್ಸ್ 2 ಮಾಡುವಾಗ ಅಗೇನ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ ಯು ಹ್ಯಾವ್ ಟು ಥಿಂಕ್ ನಿಮ್ಗೆ ಆ ಕಾಲೇಜ್ ಸಿಗುತ್ತೋ ಇಲ್ವೋ, ಅಥವಾ ಬೇರೆ ಕಾಲೇಜ್ ಸಿಕ್ಬಿಟ್ರೆ ಅದಕ್ಕೆ ಹೋಗಿ ರೆಡಿ ಇರಬೇಕು. ರೈಟ್, ಚಾಯ್ಸ್ 3 ಇಸ್ ಸಮ್ ವಾಟ್ ರಿಸ್ಕಿ, ಬಿಕಾಸ್ ಏನಾಗುತ್ತೆ, ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಯಾವುದೂ ಕಾಲೇಜ್ ಸಿಗಲಿಲ್ಲಪ್ಪ ಅಂತಂದರೆ ಪ್ರಾಬ್ಲಮ್ಮು. ಇನ್ನು ಸಿಕ್ಬಿಡ್ತು ಅಂದರೆ ಆ ಕಾಲೇಜ್ ಇಷ್ಟ ಇಲ್ಲ ಅಂದ್ರೂ ಬಿಡಕ್ಕೆ ಬರಲ್ಲ, ಅಗೇನ್ ಯು ಹ್ಯಾವ್ ಟು ಗೋ ದೇರ್, ಇಲ್ಲಾಂದರೆ ಪೆನಾಲ್ಟಿ ಬರುತ್ತೆ. ಓಕೆ, ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿರಿ. ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ ನಾನು ಇವಾಗಲೇ ಈ ವಿಡಿಯೋ ಮಾಡೋ ನೆಸೆಸಿಟಿ ಇರಲಿಲ್ಲ, ಬಿಕಾಸ್ ಫಸ್ಟ್ ರೌಂಡ್ ಆಗಬೇಕು, ಇನ್ನೂ ಕೂಡ ವಿ ಹ್ಯಾವ್ ಇನ್ನೂ 10 to 12 days ಟೈಮ್ ಇದೆ. ಬಟ್ ಇವಾಗೇ ನಾನು ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ, ಬಿಕಾಸ್ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗಲಿ, ಪ್ರತಿಯೊಬ್ಬರು ಕೂಡ ಚಾಯ್ಸಸ್ ಬಗ್ಗೆ ಗೊತ್ತಿರಬೇಕು. ಸೊ ಹಾಗಾಗಿನೇ ಅದ್ರ ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ನೀವೇನು ಮಾಡಿಬಿಡ್ತೀರಾ, ಈಗ ಸಪೋಸ್ ಐ ಜಸ್ಟ್ ಟೆಲ್ ಯು ಹೈಪೋಥೆಟಿಕಲಿ, ಈಗ ನಿಮಗೆ ABCDEF ಅಂತ ಅನ್ಕೊಡ್ರಿ. ಓಕೆ, ಸೊ ಈ ಪ್ರಿಫರೆನ್ಸಲ್ಲಿ ನೀವು ಕಾಲೇಜ್ ಹಾಕ್ತೀರಾ. ಸಪೋಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಎ ಅನ್ನೋ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂತ ತಿಳ್ಕೊಡ್ರಿ, ನಿಮಗಿಲ್ಲಿ ಚಾಯ್ಸ್ 2 ಮಾಡ್ಕೊಳಕ್ಕೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಚಾಯ್ಸ್ 2 ಅಂದರೆ ಏನಂತ ಹೇಳಿದೆ ನಾನು, ನಿಮಗೆ ಆಲ್ರೆಡಿ ಸಿಕ್ಕಿರುವಂತಹ ಸೀಟ್ನ ಹೋಲ್ಡ್ ಮಾಡಿ ಯು ವಿಲ್ ಟ್ರೈ ಫಾರ್ ಬೆಟರ್ ಆಪ್ಷನ್ ಅಂದರೆ ಏನು, ನಿಮಗೆ ಸಿಕ್ಕಿರೋ ಕಾಲೇಜ್ಗಿಂತ ಮೇಲ್ಗಡೆ ಇರೋ ಕಾಲೇಜು. ಬಟ್ ಇಲ್ಲಿ ನಿಮ್ದು ಏನಾಗಿದೆ, ಚಾಯ್ಸ್ 1 ನಿಮ್ಗೇನಾಗಿದೆ, ಫಸ್ಟ್ ಪ್ರಿಫರೆನ್ಸ್ ಕಾಲೇಜೇ ಸಿಕ್ಬಿಟ್ಟಿದೆ. ಇದಕ್ಕಿಂತ ಮೇಲ್ಗಡೆ ಯಾವ ಕಾಲೇಜ್ ಇರುತ್ತಾ, ನೋ, ಇದಕ್ಕಿಂತ ಕೆಳಗಡೆ ಇರುತ್ತೆ ಕಾಲೇಜ್. ಇದಕ್ಕಿಂತ ಕೆಳಗಡೆ ಇದ್ರೆ ಏನಾಗುತ್ತೆ, ಈ ಕಾಲೇಜೆಲ್ಲ ಡಿಲೀಟ್ ಆಗಿಬಿಟ್ಟಿರುತ್ತೆ. ಮತ್ತೆ ಏನು ಮಾಡ್ಬೇಕು, ನೀವು ಇನ್ ಕೇಸ್ ಚಾಯ್ಸ್ 3 ಏನಾದ್ರು ತೊಗೊಂಡ್ಬಿಟ್ರಾ ಈ ಕಾಲೇಜು ಕ್ಯಾನ್ಸಲ್ಲು. ಚಾಯ್ಸ್ 2 ತೊಗೊಂಡ್ರಾ ಈ ಕೆಳಗಡೆ ಇರೋ ಕಾಲೇಜ್ ಕ್ಯಾನ್ಸಲ್ ಆಗಿರುತ್ತೆ. ಮತ್ತೆ ನೀವು ಹೊಸ ಕಾಲೇಜ್ ಬಂದಿರುತ್ತಲ್ಲ, ಹಾಕಲ್ದಿರೋ ಕಾಲೇಜ್ ಇರುತ್ತಲ್ಲ, ಅವನೇ ಹಾಕಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಸೊ ಹಾಗಾಗಿ ಪ್ರಿಫರೆನ್ಷಿಯಲ್ ಆರ್ಡರ್ ಹಾಕುವಾಗ ಸ್ವಲ್ಪ ಕೇರ್ಫುಲ್ ಹಾಕ್ರಿ. ಇವಾಗ ಯಾರ್ಯಾರು ಹಾಕಿದ್ರೆ ಆಪ್ಷನ್ ಎಂಟ್ರಿ ಇನ್ನೊಂದ್ಸಲ ರೀಥಿಂಕ್ ಮಾಡಿರಿ, ಇನ್ನೂ ಟೈಮ್ ಇದೆ ನಿಮಗೆ, ನಾನು ಹೆಂಗೆ ಹಾಕ್ಬೋದು. ಬಿಕಾಸ್ ಇಲ್ಲೆಲ್ಲ ಕೂಡ ಸ್ವಲ್ಪ ಮಂಡೆಯನ್ನು ಉಪಯೋಗಿಸ್ಬೇಕು. ಹೆಂಗೆ ಚೆನ್ನಾಗಿ ಯೋಚನೆ ಮಾಡಿ PGCET ಎಕ್ಸಾಮ್ ಎಲ್ಲ ಬರೋ ಚೆನ್ನಾಗಿ ರ್ಯಾಂಕಿಂಗ್ ತೆಗೆದಿದ್ದಾರಲ್ಲ, ಅಲ್ಲಿ ಹೆಂಗೆ ಉಪಯೋಗ ಮಾಡಿದ್ರೆ ಇಲ್ಲೂ ಅದೇ ರೀತಿ ಉಪಯೋಗ ಮಾಡಬೇಕು. ನಾನು ಚಾಯ್ಸ್ ಎಂಟ್ರೀಸ್ನ ಅಥವಾ ಆಪ್ಷನ್ ಎಂಟ್ರೀಸ್ನ ಪ್ರಿಫರೆನ್ಸಸ್ನ ಯಾವ ರೀತಿ ಹಾಕಬೇಕು, ನನಗೆ ಈ ಕಾಲೇಜ್ ಅಲಾಟ್ ಆದರೂ ನೆಕ್ಸ್ಟ್ ಏನು ಮಾಡಬೇಕು, ನಾನು ಇನ್ನು ಸ್ವಲ್ಪ ಯೋಚನೆ ಮಾಡಿರಿ. ಬಿಕಾಸ್ ವಿ ಕಾಂಟ್ ಗೈಡ್ ಇಂಡಿವಿಜುವಲಿ. ನಾವು ಬ್ಯಾಚ್ಕೋ ಸ್ಟೂಡೆಂಟ್ಗೆ ಆಬ್ವಿಯಸ್ಲಿ ದಟ್ ವಿ ಆರ್ ಗೋನ್ ಟು ಡೂ ಇಟ್. ಅವ್ರು ಏನೋ ಕಾಲ್ ಮಾಡಿದ್ರೆ ಮಾಡ್ತೀವಿ ನಾವು, ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಆ್ಯಂಡ್ ನಿಮಗೂ ಕೂಡ ಮಾಡ್ತೀವಿ, ಯೂಟ್ಯೂಬಲ್ಲಿ ಕೂಡ ವಿ ಆರ್ ಗೋನ್ ಟು ಡೂ ದ್ಯಾಟ್, ಪ್ರಾಬ್ಲಮ್ ಇಲ್ಲ. ಬಟ್ ದ ಥಿಂಗ್ ಈಸ್ ಇಂಡಿವಿಜುವಲಿ 30-40 ಸಾವಿರ ಜನ ಎಲ್ಲರಿಗೂ ಇಂಡಿವಿಜುವಲಾಗಿ ಗೈಡ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಓಕೆ, ಅದಕ್ಕೋಸ್ಕರ ಇದನ್ನೆಲ್ಲ ಯೂಟ್ಯೂಬಲ್ಲಿ ದಟ್ ವಿ ಯೂಸ್ ಟು ಟೆಲ್ ದಿಸ್, ರೈಟ್? ಸೊ ಇದನ್ನ ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ವಿಲ್ ಟೆಲ್ ದಿಸ್, ಬಟ್ ಇದನ್ನೆಲ್ಲ ಕೂಡ ನಾನು ಯಾಕೆ ಅಷ್ಟು ಕನ್ಸರ್ನಿಂದ ಹೇಳ್ತೀನಿ, ಜಸ್ಟ್ ಬಿಕಾಸ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ಇವೆಲ್ಲ ಪ್ರಾಬ್ಲಮ್ಸ್ ಪ್ರತಿ ವರ್ಷ ಫೇಸ್ ಮಾಡ್ತಾರೆ ಸ್ಟೂಡೆಂಟ್ಸು, ಪ್ರತಿ ವರ್ಷ. ಬಿಕಾಸ್ ಅವಾಗ ನಾವು ವಿ ಕಾಂಟ್ ಬ್ಲೇಮ್ ದ KA, ಬಿಕಾಸ್ ಆಲ್ರೆಡಿ ಇದನ್ನು ಅವರು ಹೇಳಿದ್ದಾರೆ, ಆಲ್ರೆಡಿ ಇದು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಇದೆ. ಆ್ಯಂಡ್ ಹೌ ಮೆನಿ ಸ್ಟೂಡೆಂಟ್ಸ್ ವಿಲ್ ರೀಡ್ ದ್ಯಾಟ್? ನೋ ಒನ್ ವಿಲ್ ರೀಡ್ ದ್ಯಾಟ್. ಇರ್ಬೋದು ಒಂದು 5% ಜನ ಸ್ಟೂಡೆಂಟ್ಸು ಓದ್ಬೋದು, ಬಟ್ 95% ಸ್ಟೂಡೆಂಟ್ಸ್ ದೇ ವಿಲ್ ನಾಟ್ ರೀಡ್ ಇಟ್. ಆ್ಯಂಡ್ ಅವ್ರಿಗೆ ಇನ್ಫಾರ್ಮೇಷನ್ ಬುಲೆಟಿನ್ ಅಂದರೆ ಏನಂತಾನೆ ಗೊತ್ತಿಲ್ಲ. ಓಕೆ, ಇವೆಲ್ಲನೂ ಕೂಡ
ಗೊತ್ತಿರಬೇಕಾಗುತ್ತೆ. ಅವ್ರು ರಿಲೀಸ್ ಮಾಡ್ತಾರೆ ಅಂದರೆ ಕೀ ಎದುರು ನೀವು ಫಸ್ಟ್ ನೋಡಾದ್ಮೇಲೆ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂತ ಸಪ್ರೇಟ್ ಬುಲೆಟಿನ್ ರಿಲೀಸ್ ಮಾಡ್ಬೋದು. ಅದರಲ್ಲಿ ಹೇಳ್ಬೋದು. ಆ ಟೈಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಿ ಅದನ್ನು ನೋಡಲ್ದೇ ಇರ್ಬೋದು, ನೀವು ಯಾವುದೋ ಒಂದು ರ್ಯಾಂಡಮ್ ಆಗಿ ಚಾಯ್ಸ್ ಹಾಕ್ಬೋದು ಅಥವಾ ಚಾಯ್ಸ್ ಹಾಕಲ್ದೇ ಇರ್ಬೋದು, ಇದೆಲ್ಲ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಈ ವಿಡಿಯೋನ ನಾಟ್ ಫಾರ್ ದ ವ್ಯೂಸ್, ನಾಟ್ ಫಾರ್ ಎನಿಥಿಂಗ್, ಈ ವಿಡಿಯೋನ ಪ್ರತಿಯೊಂದು PGCET ಆಸ್ಪಿರೆಂಟ್ಗಳಿಗೆ ರೀಚ್ ಮಾಡಿಸ್ರಿ. ಸೊ ದೆನ್ ದೇ ವಿಲ್ ಗೆಟ್ ಟು ನೋ ಪ್ರಾಪರ್ಲಿ. ದೆನ್ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಆಗಿರಲಿ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಾಪರಾಗಿ ಮಾಡೋಕ್ಕಾಗುತ್ತೆ ನಿಮಗೆ. ಈ ಕಾಲೇಜ್ ಸಿಕ್ಕರೆ ನಾನು ಯಾವ ಚಾಯ್ಸ್ ತೊಗೊಂಡ್ರೆ, ಅಥವಾ ನಾನು 3ನೇ ಪ್ರಿಫರೆನ್ಸ್ ಇಟ್ಟರೆ ಮೇಲ್ಗಡೆ ಕಾಲೇಜ್ ಓಪನ್ ಇರುತ್ತೆ, ನಾನು ಚಾಯ್ಸ್ 2 ತೊಗೊಂಡು ಟ್ರೈ ಮಾಡ್ಬೋದಾ, ಆ ಕಾಲೇಜ್ ನಂಗೆ ಸಿಗಬಹುದಾ, ಇದೆಲ್ಲ ನಿಮ್ಗೆ ಯೋಚನೆ ಬರುತ್ತೆ. ಹಾಗಾಗಿ ಚಾಯ್ಸ್ 2 ಚಾಯ್ಸ್ 3 ವೆರಿ ಸಿಂಪಲ್. ಸ್ವಲ್ಪ ಅರ್ಥ ಮಾಡ್ಕೊಂಡು ಚಾಯ್ಸ್ ಎಂಟ್ರಿಗಳನ್ನ ಮಾಡಿರಿ. ಆ್ಯಂಡ್ ಇವಾಗ ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡಿ. ರೈಟ್. ಸೊ ನೆಕ್ಸ್ಟ್ ಬರುತ್ತೆ action. ನೋಡ್ರಿ ಇಲ್ಲಿ, ವಾಟ್ ಇಸ್ ಚಾಯ್ಸ್ 3 action? Candidates are advised to retain only such options if the seat is allotted. If they have compulsory to join the selected college in the second round seat allotment without giving any excuse or the reason. ಅಂದರೆ ನೀವು ಚಾಯ್ಸ್ 3 ತೊಗೊಂಡು ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರಾ, ಚಾಯ್ಸ್ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಾಗ ಅವಾಗ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೋ ಸುಮ್ಮನೆ ಆ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಅವಾಗ ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಇಲ್ಲಾಂದ್ರೆ ಏನಾಗುತ್ತೆ, ಹೋಗಲಿಲ್ಲ ಅಂದರೆ ಪೆನಾಲ್ಟಿ ಗಿಲಾಂಟಿ ಗೊತ್ತಿಲ್ಲ, ವಾಟ್ ದೇ ವಿಲ್ ಡೂ. ಈ ಸತಿ ನೋಡಿ ನೀವೇ ಕೇಳಿರ್ತಾರೆ ನ್ಯೂಸಲ್ಲಿ, ಎಷ್ಟೆಷ್ಟು ದುಡ್ಡು ಕೇಳಿದ್ದಾರೆ, ಎಷ್ಟೆಷ್ಟು ಏನಾಗಿದೆ ನಿಮ್ಗೆ ಗೊತ್ತು. ಆ ರೀತಿ ಫೇಸ್ ಮಾಡ್ಕೊಳ್ಳೋದು ಬೇಡ. ಮಾಡುವಾಗ ಕರೆಕ್ಟಾಗಿ ಮಾಡ್ಬಿಡೋಣ, ನೋ ಪ್ರಾಬ್ಲಮ್ ವಿತ್ ದಿಸ್. ರೈಟ್. ಸೊ ಆ ರೀತಿ ನೀವು ಯಾವುದೇ ಎಕ್ಸ್ಕ್ಯೂಸ್ ಕೊಡೋದು, ಚಾಯ್ಸ್ 3 ತೊಗೊಂಡ್ರೆ ಸೆಕೆಂಡ್ ರೌಂಡಲ್ಲಿ ಸಿಗುವಂಥ ಕಾಲೇಜ್ ಹೋಗಲೇಬೇಕು. ನೆಕ್ಸ್ಟ್ ಬರುತ್ತೆ ಚಾಯ್ಸ್ 4. ವೆರಿ ವೆರಿ ಸಿಂಪಲ್. ನನಗೆ ಚಾಯ್ಸ್ 4 ಚಾಯ್ಸಲ್ಲಿ ಸಿಂಪಲ್ ಅನ್ಸೋದು ಚಾಯ್ಸ್ 4 ನೋಡ್ರಿ. ಚಾಯ್ಸ್ 4 ಅಂದ್ರೆ ಏನು? ಐ ಆಮ್ ನಾಟ್ ಸ್ಯಾಟಿಸ್ಫೈ ವಿತ್ ದ KE ಅಲಾಟೆಡ್ ಸೀಟ್, ಆರ್ ಐ ಹ್ಯಾವ್ ಗಾಟ್ ಸೀಟ್ ಎಲ್ಸ್ ಸಮ್ವೇರ್, ಸೊ ಐ ಆಮ್ ಕ್ವಿಟಿಂಗ್ ಆ್ಯಂಡ್ ನಾಟ್ ಬಿ ಕನ್ಸಿಡರ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್ ಇನ್ ಎನಿ ಆಫ್ ದ ಫರ್ದರ್ ರೌಂಡ್ಸ್. ಇಂಪ್ಲಿಕೇಶನ್ ನೋಡ್ರಿ, ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸಬ್ಸಿಕ್ವೆಂಟ್ ರೌಂಡ್ ಆ್ಯಂಡ್ ನೋ ಹೋಲ್ಡ್ ಆನ್ ದ ಕಾಲೇಜ್ ಅಲಾಟೆಡ್ ಸೀಟ್ ಆ್ಯಂಡ್ ಸೀಟ್ ಅಲಾಟೆಡ್ ಅರ್ಲಿಯರ್ ವಿಲ್ ಬಿ ಗೆಟ್ ಕ್ಯಾನ್ಸಲ್ಡ್. ಅಂದರೆ ನನಗೆ KE ಮೇಲೆ ಭರವಸೆ ಬರ್ತಾ ಇಲ್ಲ, ನನಗೆ PGCET ಏನು ಸೀಟ್ ಸಿಕ್ಕಿದೆ ಅದು ಇಷ್ಟ ಇಲ್ಲ, ಅಥವಾ ನಾನು ಮ್ಯಾನೇಜ್ಮೆಂಟ್ ಮೇಲೆ ಹೋಗ್ತಿದ್ದೀನಿ, ಅಥವಾ ನಾನು ನೆಕ್ಸ್ಟ್ ಡೇ ಬರ್ತೀನಿ, ವಾಟ್ ಎವರ್ ರೀಸನ್ ಯು ಹ್ಯಾವಿಂಗ್, ಸೊ ಯು ಕ್ಯಾನ್ ಕ್ಯಾನ್ಸಲ್ ದ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಚಾಯ್ಸ್ ಎಂಟ್ರಿನ ಮಾಡಿ. ಯಾವ ಚಾಯ್ಸು? ಚಾಯ್ಸ್ 4. ಸೊ ಚಾಯ್ಸ್ 4 ನೀವು ಸೆಲೆಕ್ಟ್ ಮಾಡಿಬಿಟ್ರೆ ಸೆಕೆಂಡ್ ರೌಂಡಿಗೆ ಹೋಗಕ್ಕೆ ಬರಲ್ಲ, ಯಾವುದೇ ರೌಂಡಿಗೆ ಹೋಗಕ್ಕೆ ಕೂಡ ಬರಲ್ಲ. ದಟ್ ಈಸ್ ಚಾಯ್ಸ್ 4. ರೈಟ್. ವೆರಿ ಇಂಪಾರ್ಟೆಂಟ್ ನೋಟ್ ಹಿಯರ್. Note, if a candidate failed to exercise any of the above 4 choices within the stipulated date or time, the seat allotted to such a candidate stand cancelled automatically without any further notice. In this regard, and who will not be allowed to participate in the further rounds. Very important. ನೆನ್ಪಿಟ್ಕೊಡ್ರಿ, ನನಗೆ ಇವಾಗ 2ನೇ ತಾರೀಕಿಂದ 5ನೇ ತಾರೀಕುವರೆಗೂ ನನಗೆ ಚಾಯ್ಸ್ ಎಂಟ್ರಿ ಮಾಡಕ್ಕೆ ಕೊಟ್ಟರು ಅಂತ ಅನ್ಕೊಡ್ರಿ. ಓಕೆ, ನೆಕ್ಸ್ಟ್ ಅಕ್ಟೋಬರ್. ಸೊ ನಾನು 2ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಚಾಯ್ಸ್ ಎಂಟ್ರಿನ ಮಾಡಲಿಲ್ಲ. ನನಗೆ ಏನೋ ಕಾಲೇಜ್ ಸಿಕ್ಕಿದೆ, ನಾನು ಹೋಗ್ತೀನಿ ಸರ್, ಅದಕ್ಕೆ ಹೋಗ್ತೀನಿ ನಾನು, ಬಟ್ ನಾನು ಚಾಯ್ಸ್ ಎಂಟ್ರಿ ಮಾಡೋದಿಲ್ಲ. ಆವಾಗ ಆಟೋಮೆಟಿಕಲಿ 5ನೇ ತಾರೀಕು ಟೈಮ್ ಮುಗಿದ್ಮೇಲೆ, ಅಂದರೆ 2ರಿಂದ 5ನೇ ತಾರೀಕು ಟೈಮ್ ಇಲ್ಲ, ಬೇರೆ ಡೇಟ್ ಇದೆ, ನಾನು ಜಸ್ಟ್ ಗಿವ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು. ಆ ಟೈಮಲ್ಲಿ ನೀವು ಆಪ್ಷನ್ ಎಂಟ್ರಿ ಚಾಯ್ಸ್ ಎಂಟ್ರಿ ಮಾಡಲಿಲ್ಲಪ್ಪ ಅಂದರೆ ನಿಮ್ದು ಏನಾಗುತ್ತೆ, ಚಾಯ್ಸ್ ನಿಮ್ಮದು ಆಪ್ಷನ್ ಏನಿದೆಯಲ್ಲ, ವಾಟ್ ಇಸ್ ದಟ್, ಸಿಕ್ಕಿರೋ ಸೀಟು ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ 2ನೇ ರೌಂಡಿಗೂ ಕೂಡ ಯು ಆರ್ ನಾಟ್ ಎಲಿಜಿಬಲ್. 2ನೇ ರೌಂಡ್ ಡೈರೆಕ್ಟ್ ಹೋಗ್ತೀನಿ, ಯು ಆರ್ ನಾಟ್ ಎಲಿಜಿಬಲ್ ಆಗಲ್ಲ. ದೆನ್ ವಿತ್ ದಿಸ್ ನೆನ್ಪಿಟ್ಕೊಡ್ರಿ, ಚಾಯ್ಸ್ ಎಂಟ್ರೀಸ್ ಆರ್ ಮಸ್ಟ್. ಚಾಯ್ಸ್ ಎಂಟ್ರಿ ಮಾಡಲಿಲ್ಲಪ್ಪ ಅಂದರೆ 2ನೇ ರೌಂಡಿಗೂ ಇಲ್ಲ, ಸಿಕ್ಕಿರೋ ಸೀಟು ಇಲ್ಲ, ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಯಾವುದೇ ಫರ್ದರ್ ನೋಟಿಸ್ ಕೊಡಲ್ಲ, ಅದರ ವಾಟ್ಸಪ್ಪಲ್ಲಿ ಮೇಲು ಯಾವುದು ಬರಲ್ಲ. ದೇ ವಿಲ್ ನಾಟ್ ಗಿವ್ ಎನಿ ಇಂಟಿಮೇಷನ್ ಬಿಕಾಸ್ ಆಲ್ರೆಡಿ ದೇ ಹ್ಯಾವ್ ಟೋಲ್ಡ್ ಇಟ್. ಡನ್. ಸೊ ಚಾಯ್ಸ್ ಎಂಟ್ರಿ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾವುದೇ ಚಾಯ್ಸ್ ತೊಗೊಳ್ರಿ, ಬಟ್ ಚಾಯ್ಸ್ ಎಂಟ್ರಿ ಮಾಡಬೇಕು. ರೈಟ್. ಸೊ ದೀಸ್ ಆರ್ ದಿ ಚಾಯ್ಸ್ ಎಂಟ್ರೀಸ್. ಐ ಹೋಪ್ ಚಾಯ್ಸ್ ಎಂಟ್ರಿ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ನಾನು. ಸೊ ಇದನ್ನು ಕರೆಕ್ಟಾಗಿ ನೋಡಿರಿ, ವಿಡಿಯೋ ಇನ್ನೊಂದು 10 ಸತಿ ನೋಡಿರಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಗೆ 100% ಒಂದ್ಸಲ ನೋಡ್ರಿ ಅರ್ಥ ಆಗೇ ಆಗುತ್ತೆ, ನೋ ಪ್ರಾಬ್ಲಮ್ ವಿತ್ ದಟ್. ಬಟ್ ಕರೆಕ್ಟಾಗಿ ಚಾಯ್ಸ್ ಎಂಟ್ರಿಗಳನ್ನ ನೋಡ್ಕೊಡ್ರಿ. ಇವಾಗ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಾರಲ್ಲ, ಇವಾಗಿರಲ್ಲ, ಇದು ಆಫ್ಟರ್ ಫಸ್ಟ್ ರೌಂಡ್ ಆದಮೇಲೆ ಇರುತ್ತೆ. ವೈ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಜಸ್ಟ್ ಬಿಕಾಸ್ ಟು ಗಿವ್ ದ ಕ್ಲಾರಿಟಿ. ಇದು ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದನ್ನು ನಿಮ್ಗೆ ಗೊತ್ತಿದ್ದರೆ ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡ್ಬೋದು. ಅಂದರೆ ಯಾವ ಕಾಲೇಜ್ನ ಎಲ್ಲಿ ಹಾಕಬೇಕು, ನಾನು ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾ, ಸೆಕೆಂಡ್ ರೌಂಡಿಗೆ ಹೋಗಲ್ದೆ ಫಸ್ಟ್ ರೌಂಡ್ ಸಿಕ್ಕಿರೋ ಕಾಲೇಜ್ ಹೋಗ್ತೀನಾ, ಇದೆಲ್ಲ ನೀವು ಬೇಸ್ಡ್ ಆನ್ ಕಟ್ ಆಫ್ ಯು ಆರ್ ಡೂಯಿಂಗ್ ದ ಆಪ್ಷನ್ ಎಂಟ್ರಿ ಅಲ್ವಾ, ಸುಮ್ಮನೆ ರ್ಯಾಂಡಮ್ ಆಗಿ ಹಾಕ್ತಿಲ್ಲ. ಅದ್ರ ಬೇಸಿಸ್ ಮೇಲೆ ನಿಮಗೆ ಮಾಡಬೇಕು ಅಂದರೆ ಚಾಯ್ಸ್ ಎಂಟ್ರೀಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಿರೋದು. ಇನ್ನು ಆದಷ್ಟು ಎಲ್ಲರಿಗೂ ಹೇಳ್ರಿ ಅದನ್ನ. ರೈಟ್. ಸೊ ಹೇಳ್ರಿ, ಸೊ ದೆನ್ ದೇ ಆಲ್ಸೋ ಗೆಟ್ ಟು ನೋ ದಿಸ್. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು, ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇಟ್ ಇಸ್ ಹೆಲ್ಪ್ಫುಲ್ ಅಂತ ಒಂದು ಕಮೆಂಟ್ ಮಾಡಿ. ಸೊ ದಟ್ ವಿಲ್ ಕಮ್ ಟು ನೋ, ನಿಮ್ಮ ಫೀಡ್ಬ್ಯಾಕ್ ನಮಗೆ ಗೊತ್ತಾಗುತ್ತೆ. ರೈಟ್, ನಮ್ಮ ಫೀಡ್ಬ್ಯಾಕ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೆಲ್ಪ್ಫುಲ್ ಅಂತ ಒಂದು ಕಮೆಂಟ್ ಹಾಕ್ರಿ. ಜೊತೆಗೆ ಯಾವುದೋ ಒಂದು ಹಾರ್ಟ್ ಹಾಕ್ರಿ. ರೈಟ್. ಸೊ ದಟ್ ವಿಲ್ ಕಮ್ ಟು ನೋ ದಟ್ ಆಲ್ಸೋ. ರೈಟ್, ಫೈನ್. ಆ್ಯಂಡ್ ಫಸ್ಟ್ ರೌಂಡ್ ಆದಮೇಲೆ ಮಾತ್ರ ಆಪ್ಷನ್ ಎಂಟ್ರಿ ಇರುತ್ತೆ. ನಮಗೆ ಇನ್ನೂ ಗೊತ್ತಿಲ್ಲ ಥರ್ಡ್ ರೌಂಡ್ ಅಂತ ಕೂತಿದ್ದೀರಾ ತುಂಬ ಜನ. ಥರ್ಡ್ ರೌಂಡಲ್ಲಿ ಸಿಗುತ್ತೆ ಸರ್, ನಾನು ಥರ್ಡ್ ರೌಂಡಲ್ಲಿ ಹೋಗ್ತೀನಿ, ಥರ್ಡ್ ರೌಂಡ್ ಆಗುತ್ತೆ ಅಂತ ಯಾರು ಹೇಳಿದ್ದು? KE ಹೇಳಿದೆ 2 ರೌಂಡು. ಇನ್ ಕೇಸ್ ಸೀಟ್ ಉಳಿತು,
ತುಂಬ ಜನ ಸ್ಟೂಡೆಂಟ್ಸ್ ಇನ್ನೂ ಜಾಯ್ನೇ ಆಗಿಲ್ಲ, ಏನೋ ಒಂದು ಸಮಸ್ಯೆ ಆಯಿತು, ಅವಾಗ ಥರ್ಡ್ ರೌಂಡ್ ಮಾಡ್ತಾರೆ. ಅಲ್ಲಿವರೆಗೂ ಥರ್ಡ್ ರೌಂಡ್ ಕನ್ಫರ್ಮೇಷನ್ ಇರೋಲ್ಲ. ಸುಮ್ಮನೆ ಅದು ಅನ್ಕೊಂಡು ಕೂರ್ಬೇಡ್ರಿ ಥರ್ಡ್ ರೌಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಆ ಟೈಮಲ್ಲಿ ಬಂದಾಗಲೇ ಗೊತ್ತಾಗೋದು ಥರ್ಡ್ ರೌಂಡ್ ಬಂದಾಗ. ಬಟ್ ಎರಡು ರೌಂಡ್ ಅದು ಇದ್ದೇ ಇರುತ್ತೆ, ಅದರಲ್ಲಿ ಏನೂ ಬಾರಿಲ್ಲ, 2 ರೌಂಡ್ ಇದ್ದೇ ಇರುತ್ತೆ. ರೈಟ್. ಸೊ ಇದು ಇವತ್ತಿನ ಚಾಯ್ಸ್ ಎಂಟ್ರಿ ವೀಡಿಯೋ ಆಗಿತ್ತು. ಕ್ಲಿಯರಾಗಿ ಪ್ರತಿಯೊಂದು ನಾನು ಅರ್ಥ ಮಾಡಿಸಿದ್ದೀನಿ. ಪ್ಲೀಸ್ ಅದನ್ನ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಡೆಫಿನೆಟ್ಲಿ ವಿಲ್ ಕಮ್ ಟು ನೋ ದಟ್. ನೆಕ್ಸ್ಟ್ ಕ್ಲಾಸಲ್ಲಿ ಡೆಫಿನೆಟ್ಲಿ ಮತ್ತೆ ಒಂದು ಹೊಸ ಅಪ್ಡೇಟ್ ಜೊತೆ ಮತ್ತೆ ಮೀಟ್ ಆಗ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಫಸ್ಟಿಗೆ ಹೇಳ್ದಂಗೆ ಅಪ್ಡೇಟ್ ಯಾರು ಮಾಡಿಲ್ಲ ಅಪ್ಡೇಟ್ ಮಾಡಿರಿ. 3 years ಡಿಗ್ರಿ ಹಾಕಿದರೆ BCom BBA BCA ಅದನ್ನ ಎಡಿಟ್ ಮಾಡ್ಬೋದು. ಜೊತೆಗೆ ನೀವು ಗ್ರ್ಯಾಜುಯೇಷನ್ ಮಾರ್ಕ್ಸು ಅದು CGP ಎಲ್ಲ ಮ್ಯಾಚ್ ಮಾಡಿದರೆ ಅದನ್ನು ಕೂಡ ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ PDC 6 ಸೆಮಿಸ್ಟರ್ ಮಾರ್ಕ್ಸ್ ಕಡೆ ಏನಾದ್ರು ಹಾಕಿರಲಿಲ್ಲ ಅದನ್ನು ಕೂಡ ಎಡಿಟ್ ಮಾಡ್ಬೋದು. ಸೊ ಆ ಒಂದು ವೀಡಿಯೋನ ನಾನು ರೀಲ್ಸ್ ಶಾರ್ಟ್ಸ್ ಸೆಕ್ಷನ್ ಹಾಕಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ದ್ಯಾಟ್ ಶಾರ್ಟ್ಸ್. ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾರು ಮಾಡಿಲ್ಲ ಪ್ಲೀಸ್ ಮಾಡಿ ಅದನ್ನ. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್ ಆ್ಯಂಡ್ ವಾಚಿಂಗ್ ದ ಕ್ಲಾಸ್. ಸೊ ಇಫ್ ಯು ಆರ್ ಲೈಕಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬಂದು ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.